ದಕ್ಷಿಣ ಭಾರತದ ರಿಸಲ್ಟ್ ಅನ್ನು ನಿಮಗೆ ಹೇಳ್ತಾ ಇದ್ವಿ. ಹಾಗೆಯೇ ಉತ್ತರ ಭಾರತದಲ್ಲಿ, ಅದರಲ್ಲೂ ವಿಶೇಷವಾಗಿ ಉತ್ತರ ಪ್ರದೇಶ, ಬಿಹಾರ ಮತ್ತು ಪಶ್ಚಿಮ ಬಂಗಾಳದಕ್ಕೆ ಸಂಬಂಧಪಟ್ಟಂತೆ ಮೊದಲ 3 ಹಂತಗಳ ಏನು ಮತದಾನ ಅಲ್ಲಿ ಆಯಿತು. ಮೊದಲ 3 ಹಂತಗಳ ಮತದಾನದ ಸಂದರ್ಭದಲ್ಲಿ ಅಲ್ಲಿಂದ ವ್ಯಕ್ತವಾಗಿದ್ದಂತಹ ಅಭಿಪ್ರಾಯ ಏನಿತ್ತು. ಒಟ್ಟು ಅಲ್ಲಿ 7 ಹಂತಗಳಲ್ಲಿ ಮತದಾನ ನಡೆದಿದೆ. ನಾ ಈಗ ಹೇಳ್ತಾ ಇರೋದು ಮೊದಲ 3 ಹಂತಗಳ ಮತದಾನಕ್ಕೆ ಸಂಬಂಧಪಟ್ಟಂತೆ ಉತ್ತರ ಪ್ರದೇಶ, ಬಿಹಾರ ಮತ್ತು ಪಶ್ಚಿಮ ಬಂಗಾಳಕ್ಕೆ, ಅಂದರೆ ಆ ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯ ಅಭಿಪ್ರಾಯದ ಆಧಾರದ ಮೇಲೆ ಹೇಳ್ತಾ ಇರುವಂಥದ್ದು. ಉತ್ತರ ಪ್ರದೇಶ, ಬಿಹಾರ ಮತ್ತು ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟಂತಹ 3 ಹಂತಗಳ ಮತದಾನದ ಸಂದರ್ಭದಲ್ಲಿ ಆಗಿರುವಂತಹ ರಿಸಲ್ಟ್ ಯಾವ ಸ್ವರೂಪದಲ್ಲಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ವಿವರಿಸ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ NDA 22ರಿಂದ 25 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳಬಹುದು ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಮೊದಲ 3 ಹಂತದ ಚುನಾವಣೆಗಳು 26 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ NDA ಉತ್ತರ ಪ್ರದೇಶದಲ್ಲಿ ನ್ಯೂಸ್ 18 ನಡೆಸಿರುವಂತಹ ಈ ಒಂದು ಸರ್ವೆಯ ಪ್ರಕಾರವಾಗಿ NDA 22ರಿಂದ 25, ಇಂಡಿಯಾ 3ರಿಂದ 6 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳಬಹುದು ಅನ್ನುವಂತಹ ನಿರೀಕ್ಷೆ ಇರುವಂಥದ್ದು. ಉತ್ತರ ಪ್ರದೇಶದ ಮೊದಲ ಹಂತದ ಮತದಾನದ ಮೊದಲ 3 ಹಂತಗಳ ಮತದಾನಕ್ಕೆ ಸಂಬಂಧಪಟ್ಟಂತೆ. ಇನ್ನು ಬಿಹಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದರೆ, ಬಿಹಾರದಲ್ಲಿ ಇರುವಂತಹ ಮೊದಲ 3 ಹಂತಗಳಲ್ಲಿ ಬರುವಂತಹ ಕ್ಷೇತ್ರಗಳಲ್ಲಿ 14 ಕ್ಷೇತ್ರಗಳಲ್ಲಿ 10ರಿಂದ 13 ಕ್ಷೇತ್ರಗಳಲ್ಲಿ NDA ಗೆಲುವನ್ನು ದಾಖಲಿಸಿಕೊಳ್ಳಬಹುದು ಅನ್ನುವಂಥದ್ದು ಇದೆ. ಹಾಗೆಯೇ ಇಂಡಿಯಾ ಕೂಡ ಇಲ್ಲಿ ತನ್ನ ಖಾತೆಯನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶಗಳು ಇದಾವೆ ಅಂತೇಳಿ. ಯಾಕಂದರೆ ಕಳೆದ ಬಾರಿ ಕೇವಲ ಒಂದೇ ಒಂದು ಸೀಟನ್ನು ಮಾತ್ರ ಅಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿದ್ದಂಥದ್ದು RJDಗೆ 39ರ ಪೈಕಿ. ಆದರೆ ಈ ಬಾರಿ 3ರಿಂದ 6 ಸೀಟ್ಗಳು ಇಂಡಿಯಾ ಕೂಟಕ್ಕೆ ಬರಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಇದು ಬಿಹಾರದ ಮೊದಲ 3 ಹಂತದ 14 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಿಸಿರುವಂಥದ್ದು. ಹಾಗೆಯೇ ಪಶ್ಚಿಮ ಬಂಗಾಳದಲ್ಲಿ ನಡೆದಿರುವಂತಹ ಈ ಒಂದು ಮೆಗಾ ಎಕ್ಸಿಟ್ ಪೋಲ್ನ ಪ್ರಕಾರವಾಗಿ ಪಶ್ಚಿಮ ಬಂಗಾಳದಲ್ಲಿ ನ್ಯೂಸ್ 18 ನಡೆಸಿರುವಂತಹ ಮೊದಲ 3 ಹಂತದ 10 ಲೋಕಸಭಾ ಕ್ಷೇತ್ರಗಳಲ್ಲಿ NDA 6ರಿಂದ 9 ಸ್ಥಾನಗಳನ್ನು ಗಳಿಸಿಕೊಳ್ಳಬಹುದು. 6ರಿಂದ 9 ಸ್ಥಾನಗಳನ್ನು NDA ಗಳಿಸಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಮೊದಲ 3 ಹಂತದ 10 ಕ್ಷೇತ್ರಗಳಲ್ಲಿ 3ರಿಂದ 6 ಸ್ಥಾನಗಳನ್ನು ಮಾತ್ರನೇ ಇತರರು, ಅಂದರೆ ಅದರಲ್ಲಿ TMC ಬರುತ್ತೆ, TMC 3ರಿಂದ 6 ಸ್ಥಾನಗಳನ್ನು ಗಳಿಕೆ ಮಾಡಿಕೊಳ್ಳಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಇದು ಸದ್ಯ ಮೊದಲ 3 ಹಂತದ ಮತದಾನ ನಡೆದಿರುವಂತಹ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ರಿಸಲ್ಟ್ ನಾವು ತೋರಿಸ್ತಾ ಇರುವಂಥದ್ದು. ಉತ್ತರ ಪ್ರದೇಶ ಇರಬಹುದು, ಹಾಗೆಯೇ ಬಿಹಾರ ಇರ್ಬೋದು ಮತ್ತು ಪಶ್ಚಿಮ ಬಂಗಾಳ, ಈ 3 ರಾಜ್ಯಗಳಿಗೆ ಸಂಬಂಧಪಟ್ಟಂತಹ ಮೊದಲ 3 ಹಂತದ ಮತದಾನಕ್ಕೆ ಸಂಬಂಧಪಟ್ಟಂತಹ ಮತಗಟ್ಟೆ ಸಮೀಕ್ಷೆಯನ್ನು ನಾವು ನಿಮಗಿಲ್ಲಿ ತೋರಿಸ್ತಾ ಇರುವಂಥದ್ದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.